ನಮಸ್ಕಾರ ಎಲ್ರಿಗೂ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಆರ್ ಪಿ ಎಮ್ ಅಂದ್ರೆ ಏನು ಅಂತ ತಿಳಿಸ್ತೀನಿ ಅಂತ. ಆರ್ ಪಿ ಎಮ್ ಅಂದರೆ ನಾನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಂದು ಮನುಷ್ಯನಿಗೆ ಹಾರ್ಟ್ ಎಷ್ಟು ಮುಖ್ಯನೋ ಒಂದು ವೆಹಿಕಲ್ಗೆ ಇಂಜಿನ್ ಅಷ್ಟೇ ಮುಖ್ಯ. ನಮ್ಮ ಹಾರ್ಟು ಒಂದು ನಿಮಿಷಕ್ಕೆ ಎಷ್ಟು ಸಲ ಅಂದರೆ ಬಡ್ಕೊಳ್ಳುತ್ತೋ, ಬೀಟ್ಸ್ ಆಗುತ್ತೋ, ಅದೇ ರೀತಿ ಇಂಜಿನಲ್ಲಿ ಆರ್ ಪಿ ಎಮ್ ಅಂದರೆ ರಿವಲ್ಯೂಷನ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಒಂದು ನಿಮಿಷಕ್ಕೆ ಕ್ರ್ಯಾಂಕ್ ಶಾಫ್ಟ್ ಮತ್ತು ಪಿಸ್ಟನ್ ಇದೆಯಲ್ಲ, ಅದು ಎಷ್ಟು ಸಲ ರೊಟೇಟ್ ಆಗುತ್ತೋ ಅದನ್ನ ನಾವು ಆರ್ ಪಿ ಎಮ್ ಅಂತ ಕರಿತೀವಿ. ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಕಾರ್ ಪರ್ಚೇಸ್ ಮಾಡೋಕೆ ಹೋಗ್ತಾಯಿದ್ವಿ ಅಂದರೆ ಅದರ ಪವರ್ ಫಿಗರ್ನ ಹೇಗೆ ನೋಡ್ತೀವಿ ಅಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ XUV 700 ತೊಗೊಂಡ್ರೆ ಅದು ಬಂದುಬಿಟ್ಟು 450 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಯಾವ ಆರ್ ಪಿ ಎಮ್ಮಲ್ಲಿ ಎಷ್ಟು ರೇವ್ ಇದ್ದಾಗ ಅದು ಅಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 1750 2500 ಆರ್ ಪಿ ಎಮ್ಮಲ್ಲಿ ಇದ್ದರೆ ನಮಗೆ ಅದರ ಪವರ್ ಬಂದುಬಿಟ್ಟು 450 Nm ಟಾರ್ಕ್ ಸಿಗುತ್ತೆ. ಅದೇ ನಮಗೆ 182 Nm ಹಾರ್ಸ್ ಪವರ್ ಸಿಗುತ್ತೆ. ಅದು ಯಾವ ಆರ್ ಪಿ ಎಮ್ಮಲ್ಲಿ 3500 ಆರ್ ಪಿ ಎಮ್. ನೀವು ಆ ಲೆವೆಲ್ಗೆ ರೇವ್ ಮಾಡಿದಾಗ ನಿಮ್ದು ಆರ್ ಪಿ ಎಮ್ ಬಂದುಬಿಟ್ಟು 3500ಗೆ ಹೋದಾಗ ನಿಮಗೆ ಅಷ್ಟು ಹಾರ್ಸ್ ಪವರ್ ಸಿಗುತ್ತೆ, ಅಂದರೆ ಅಷ್ಟು ಪುಲ್ ಸಿಗುತ್ತೆ. ಇವಾಗ ಟಾರ್ಕ್ ಬಂದುಬಿಟ್ಟು ಫೋರ್ಸ್ ಸಿಗುತ್ತೆ, ನಿಮಗೆ 450 ಫೋರ್ಸ್ ಸಿಗುತ್ತೆ. ಯಾವಾಗ ಅಂದರೆ 1750 2500 ತನಕ ಆರ್ ಪಿ ಎಮ್ಮಲ್ಲಿ ಇದ್ದಾಗ ನಿಮಗೆ ಅಷ್ಟು ಟಾರ್ಕ್ ಸಿಗುತ್ತೆ. ಅದು ಬಂದುಬಿಟ್ಟು ಇಂಜಿನಲ್ಲಿ ಆರ್ ಪಿ ಎಮ್ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇದು ಇವತ್ತಿನ ವಿಡಿಯೋದಲ್ಲಿ ಆರ್ ಪಿ ಎಮ್ ಅಂದರೆ ಏನು ಅಂತ ಹೇಳಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಇಂಜಿನ್ ಸಿಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವ ರೀತಿ ಡಿವೈಡ್ ಮಾಡ್ತಾರೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಫಾಲೋ ಮಾಡಿ.